ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇರುತ್ತೆ ಅಂತ ನಾನು ಒಂದು ಬಿಲೀವ್ ಇದೆ. OTT ರೈಟ್ಸು 15 ಕೋಟಿ 20 ಕೋಟಿ ಎಲ್ಲ ಹೋಯಿತು, ಎಲ್ಲ ತೊಗೊಬಿಟ್ರು. ಈ 90% ನಾವೆಲ್ಲ ಇರೋದು ಮುಂಗಾರು ಮಳೆಗೆ ಉಟ್ಕೊಂಡಿದ್ದು, ದುನಿಯಾ ಹಂಗೆ ಉಟ್ಕೊಂಡಿದ್ದು, ಸಿನಿಮಾ ಎಲ್ಲ ಹಂಗೆ ಉಟ್ಕೊಂಡಿದ್ದು, ಹೊಸಬರೇ ಬಂದು ಮಾಡಿದ್ದಾರೆ. ಸೊ ಫಸ್ಟು ಕಿರಾತಕ ಅನ್ನೋ ಒಂದು ಸಿನಿಮಾ ಬಂತು ಸರ್. ಅದು 3 ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜೊತೆ ಆ ಸಿನಿಮಾ ಬರೀ ಹಿಟ್ಟಾಗಿಲ್ಲ ಸರ್, ಎಲ್ಲರ ಮನ್ಸಿಗೆ ಹೋದರು. ನನಗೆ ಒಂದು ತಮಿಳಿಂದ ಒಂದು ಹೀರೋ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಅಂದರೆ ಯಾವ ಲೆವೆಲ್ ಹೋಗಿದ್ದಾರೆ ನೋಡಿ. ಆಮೇಲೆ ಅವ್ರು ಬಂದರು, ಅವ್ರ ಮ್ಯಾನೇಜರ್ ಬಂದರು. Investing in cinemas without cinema knowledge is injurious to you, your family, and the audience too. Annadata sukhi bhava. ಸರ್, ಇವತ್ತಿನ ಕನ್ನಡ ಚಲನಚಿತ್ರ ರಂಗದಲ್ಲಿ ಏನಾಗಿದೆ ಅಂದರೆ, ಒಂದು ಚಿತ್ರ ಮಾಡಿ ಅದರ ಸಕ್ಸಸ್ ಕಂಡು ಅದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿ ಆಮೇಲೆ 2 ಅನೌನ್ಸ್ ಮಾಡಬೇಕು ಅನ್ನೋದಿದೆ. ಚಿತ್ರ ರಿಲೀಸ್ ಆಗೋಕ್ಕೆ ಇನ್ನು ಕೆಲವು ದಿನಗಳಿದೆ, ಆಗಲೇ 2 ಅನೌನ್ಸ್ ಮಾಡಿದ್ದೀರಾ ಅಂದರೆ ಇದ್ರ ಬಿಸ್ನೆಸ್ ಬಗ್ಗೆ ಏನಂದ್ರು ಮಾತಾಡ್ಬೋದಾ? ಅನೌನ್ಸ್ಮೆಂಟ್ ಮಾಡೋಕ್ಕೆ ಕಾರಣ ಏನಂದರೆ ಕಂಟೆಂಟ್ ಇದೆ ಅಂತ. ಓಕೆ, ಈಗ ಇದೊಂದು ದೊಡ್ಡ ಬಡ್ಜೆಟ್ ಸಿನಿಮಾ ಅಂತ ಇದ್ದರೆ ನಾವು 2 ಅನೌನ್ಸ್ ಮಾಡ್ತಾ ಇದ್ದಿಲ್ಲ, ರಿಲೀಸ್ ಆದಮೇಲೆ ಮಾಡಬೇಕು. ಸೊ ಈ ಕಂಟೆಂಟ್ ಸಿನಿಮಾ ಹೆಂಗೆ ಅಂದರೆ, ನಮ್ಮ ಲೈಫಲ್ಲಿ ಸಂಬಂಧಪಟ್ಟಿರೋ ವಿಷಯಗಳು ಯಾವತ್ತಿದ್ರೂ ಎವರ್ ಗ್ರೀನ್ ಅದು. ಆ ಥರ ವಿಷಯ ಇರೋದ್ರಿಂದ ಇದು 2 ಬೇಕೇ ಬೇಕು. 2 ಆಗುತ್ತೆ, 3 ಆಗುತ್ತೆ, 4 ಆಗುತ್ತೆ, 5 ಆಗುತ್ತೆ, ಗೊತ್ತಿಲ್ಲ. ಅಂದರೆ ಅಷ್ಟೊಂದು ವಿಷಯಗಳು ಇದೆ. ಅದು ಯಾವುದೋ ಒಂದು ಲೆವೆಲ್ ಇದೆ. ನಾವು ಆಮೇಲೆ ಥಿಂಕೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಫೀಸರ್ಸ್ಗಳು ಸರ್ ಜೊತೆ ಮಾತಾಡಿದಾಗ ಹೇಳಿದ್ರು, ನಾವೆಲ್ಲ ಹಿಂಗೆಲ್ಲ ಇದೆಯಾ ಅಂತ ಅನಿಸುತ್ತೆ, ಭಯ ಆಗುತ್ತೆ ಒಂದು ಕಡೆ, ಈ ಥರ ಇದೆಯಾ ಅಂತ. ಅದರಿಂದ ಕಾನ್ಫಿಡೆನ್ಸ್ ಆಗಿ ಜನಗಳ ಮೇಲಿರೋ ಆಡಿಯನ್ಸ್ ಮೇಲಿರೋ ನಂಬಿಕೆಯಲ್ಲಿ ನಾವು 2 ಸ್ಕ್ರಿಪ್ಟ್ ನಡೀತಾ ಇದೆ. ಫಿಲಮ್ ರಿಲೀಸ್ ಆದಮೇಲೆ ಫುಲ್ ಪ್ಲೇಜಾಗಿ ಹೋಗ್ತಾರೆ ಸಬ್ಜೆಕ್ಟ್. ಓಕೆ ಸರ್, ಬಿಸ್ನೆಸ್ ಅಂತಾಗ ಏನಾಗಿದೆ ಈಗ ನೋಡಿ, ನಾನು ಇದು 21ನೇ ಸಿನಿಮಾ ಡಿಸ್ಟ್ರಿಬ್ಯೂಟ್ ಆಗಿ ನಾನು ಬಂದಿದ್ದು ಇಂಡಸ್ಟ್ರಿಗೆ, ಆಮೇಲೆ ಪ್ರೊಡ್ಯೂಸರ್ ಆಗಿದ್ದು. ಈಗ ಪ್ರೆಸೆಂಟ್ ಸ್ವಲ್ಪ ಗ್ಯಾಪ್ ಆಯಿತು, ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದೆ. ಇವಾಗ ಪ್ರೆಸೆಂಟ್ ಬಿಸ್ನೆಸ್ ಹೆಂಗಿದೆ ಅಂತ ಹೇಳಿದ್ರೆ, ಮಾರುತ ಸಿನಿಮಾ ಆಡಿಯೋ ರೈಟ್ಸ್ ಒಂದು ಸೇಲ್ ಆಗಿದೆ. ಓಕೆ, ಅದು ಆಡಿಯೋ ಎಲ್ಲ ರೆಕಾರ್ಡ್ ಮಾಡಿ ತೋರಿಸಿದ ಮೇಲೆ ಒಂದು ಸೇಲ್ ಆಗಿದೆ. ಏನಕ್ಕೆ ಸೇಲ್ ಮಾಡಲೇಬೇಕು, ಏನಕ್ಕೆ ಅಂತ ಹೇಳಿದ್ರೆ, ಅದು ರಿಲೀಸ್ ಆಗಲೇಬೇಕು. ಆಡಿಯೋ ನಮಗೆ ಜನಕ್ಕೆ ರೀಚ್ ಆಗಲೇಬೇಕು. ಹೌದು, ಆಡಿಯೋ ಸೇಲ್ ಆಯಿತು. ಸ್ಯಾಟ್ಲೈಟು ರೈಟ್ಸು, ಡಿಜಿಟಲ್ಲು, OTT ಪ್ಲ್ಯಾಟ್ಫಾರ್ಮು, ಇದು 3 ಏನಾಗಿದೆ ಇವತ್ತಂದರೆ ಸರ್, 3 ಇಯರ್ಸ್ ಮುಂಚೆ ಒಂದು ಈ ಕೋವಿಡ್ ಆದಮೇಲೆ ಒಂದು ವೇವ್ ಸ್ಟಾರ್ಟ್ ಆಯಿತು ಇಂಡಿಯಾದಲ್ಲಿ, OTT ಅನ್ನೋದು. ಹೌದು, ಕೋವಿಡ್ ಆದಮೇಲೆ ಅದಕ್ಕೊಂದು ಪಾಯಿಂಟ್ ಹೇಳ್ಬೋದು ಸರ್. ಕೋವಿಡ್ ಆದಾಗ ನಾನು ಅದೆಲ್ಲ ಎಲ್ಲರೂ ಇರ್ತೀವಿ ಅದರಲ್ಲಿ. ಕೋವಿಡಲ್ಲಿ ಸಿನಿಮಾನೇ ಮುಳುಗೋಯ್ತು ಅಂತಂದರು, ಫಿನಿಶ್. ಫಸ್ಟ್ ಎಫೆಕ್ಟ್ ಆಗೋದು ಸಿನಿಮಾಗೆ, ಯಾಕಂದರೆ ಒಂದೇ ರೂಮಲ್ಲಿ ಬಾಕ್ಸಲ್ಲಿ ನೋಡೋದಲ್ವಾ, ಅದರಿಂದ ಹೋಗುತ್ತೆ. ಹೌದು, ಕ್ಲೋಸ್ ಆಗಿದ್ದು ಸಿನಿಮಾನೇ ಫಸ್ಟ್. ಹೌದು, ಸೆಕೆಂಡ್ ಟೂರಿಸಮ್ ಆಯಿತು, ಹೋಟ್ಲು ಆ ಥರದ್ದೆಲ್ಲ. ಫಸ್ಟು ಸಿನಿಮಾ ನಮ್ಮ ಕಣ್ಮುಂದೆನೇ ಓಪನ್ ಆಗಿದ್ದು, ನಮ್ಮ ಕಣ್ಮುಂದೆನೇ ಕ್ಲೋಸ್ ಆಗಿ. ಆ ಟೈಮಲ್ಲಿ ನೋಡಿ, ಅದೇ ಹೊತ್ತು ಸರ್, ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇರುತ್ತೆ ಅಂತ ನಾನು ಒಂದು ಬಿಲೀವ್ ಇದೆ ನನಗೆ. ಕರೆಕ್ಟ್. ಒಂದು ನೆಗೆಟಿವ್, ಯಾವುದೇ ನೆಗೆಟಿವ್ ಇದ್ರೂ ಅದರಲ್ಲಿ ಏನು ಪಾಸಿಟಿವ್ ಇದೆ ಅಂತ ನಾವು ನೋಡಬೇಕು. ಪರ್ಸೆಂಟೇಜ್ ಆದರೆ ನಮ್ಗೆ ಸಿಗುತ್ತೆ, ಯಾಕಂದರೆ ಯಾವುದು ನೆಗೆಟಿವ್ ಫೈನಲ್ ನೆಗೆಟಿವ್ ಅಲ್ಲ, ಒಂದು ಪಾಸಿಟಿವ್ ಇದ್ದೇ ಇರುತ್ತೆ ಅನ್ನೋದು ನನ್ನ ಬಿಲೀವ್. ಅವಾಗ ಅಂಥ ಒಂದು ಕೋವಿಡ್ ಅನ್ನೋ ನೆಗೆಟಿವ್ ಅಲ್ಲಿ ಏನಾಯಿತು, OTT ಸ್ಟಾರ್ಟ್ ಆಯಿತು. ಹೌದು, ಇವತ್ತು ಬಿಸ್ನೆಸ್ಸು ಇಂಡಿಯಾ ಸ್ಟೇಟಲ್ಲಿರೋ ಬಿಸ್ನೆಸ್ ಇವತ್ತು ಪ್ಯಾನ್ ಇಂಡಿಯಾ ಆಯಿತು. ಪ್ಯಾನ್ ಇಂಡಿಯಾ ಕಾರಣನೇ OTT ಪಾಪ್ಯುಲರ್ ಆದ ಕಾರಣನೇ ಕೋವಿಡ್. ಏನು ಕೋವಿಡ್ ನೆಗೆಟಿವ್ ಅಂತೀರಾ ಪಾಸಿಟಿವ್ ಅಂತೀರಾ ಗೊತ್ತಿಲ್ಲ. ಅಂದರೆ ಆ ಥರ ಇವತ್ತು ಪ್ಯಾನ್ ಇಂಡಿಯಾ ಆಯಿತು. ಎಲ್ಲರೂ ಫಸ್ಟು ಅವರ ಸ್ಟೇಟ್ ಸಿನಿಮಾ ನೋಡ್ತಾಯಿದ್ದು, ಇಲ್ಲೋ ಪಕ್ಕದ ಸ್ಟೇಟ್ ಸಿನಿಮಾ ನೋಡ್ತಾಯಿದ್ದು. ಇವತ್ತು ವರ್ಲ್ಡಲ್ಲಿರೋ ಎಲ್ಲ ಸಿನಿಮಾನು ನಾವು ನೋಡೋಕ್ಕೆ ಆಯಿತು. ಪ್ಲಸ್ ಏನು ಅಂದರೆ, ಅದರಿಂದ ಎಲ್ಲ ಕಂಟೆಂಟ್ ನಾವು ನೋಡ್ತೀವಿ. ಪಕ್ಕದ ಸ್ಟೇಟಲ್ಲಿ ಏನಿದೆ, ಪಕ್ಕದ ಕಂಟ್ರಿಯಲ್ಲಿ ಏನು ನಡೀತಿದೆ, ಕೊರಿಯನಲ್ಲಿ ಏನು ನಡೆಯುತ್ತೆ, ಎಲ್ಲ ನೋಡಿದಾಗ ಇನ್ನೂ ಅಪ್ಡೇಟ್ ಆಗ್ತೀವಿ ಸ್ಕ್ರಿಪ್ಟಲ್ಲಿ ಇದೆಲ್ಲ. ಅದೊಂಥರ ಪಾಸಿಟಿವ್, ನಮಗೆ ಚಾನ್ಸ್ ಸಿಕ್ತು ನಮ್ಗೆ ನೋಡೋಕ್ಕೆ. ಅದರಿಂದ ಬೆಸ್ಟ್ ಸಿನಿಮಾಗಳಿಗೆ ಬರ್ತಾ ಇದೆ. ಇದೆಲ್ಲ ಒಟ್ಟಾರೆ ನೋಡಿದಾಗ OTT ಎಲ್ಲಿ ಕ್ಲಿಕ್ ಆಗ್ತಾ ಇದೆ ಅಂದರೆ, ಸೊ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಕಾಂಬಿನೇಷನಲ್ಲಿ ಜನ ನೋಡ್ತಾರೆ. ಎರಡನೇದು ಕಂಟೆಂಟ್ ಸಿನಿಮಾ ಜಾಸ್ತಿ ನೋಡ್ತಾ ಇದ್ದಾರೆ OTTಯಲ್ಲಿ. ಇನ್ನು ಅಲ್ಲಿ ಲ್ಯಾಂಗ್ವೇಜ್ ಯಾವುದು ನೋಡಲ್ಲ, ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ, ಓನ್ಲಿ ಕಂಟೆಂಟು. ಯಾವುದೋ ಕಂಟ್ರಿಯಲ್ಲಿ ಕಂಟೆಂಟೇ ನೋಡ್ತಾರೆ, ಆ ಕಂಟ್ರಿಯಲ್ಲಿ ಹಿಂಗಿದೆ ಕಂಟೆಂಟು ಅಂತ. ಕಂಟೆಂಟಿಗೆ ಯಾವುದು ಲ್ಯಾಂಗ್ವೇಜೇ ಇಲ್ಲ, ಎಲ್ಲ ಕಡೆ ಹೋಗುತ್ತೆ. ಸಬ್ ಟೈಟ್ಲ್ ಹಾಕ್ಬಿಟ್ರೆ ಇವತ್ತು ಎಲ್ಲ ಕಡೆ ಹೋಗ್ತಾಯಿತ್ತು.
ಅವಾಗ ನೋಡಿದ್ರೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕಾಂಬಿನೇಷನು ದೊಡ್ಡ ಸ್ಟಾರ್ದು ಒಂದು ಕಡೆ ಬಿಸ್ನೆಸ್ ಇದ್ದರೆ ಕಂಟೆಂಟು ಜಾಸ್ತಿ ಇದೆ ಪರ್ಸೆಂಟೇಜು. ಇದು 49% ಇದೆ, ಕಂಟೆಂಟ್ 51% ಅಂತ ಹೇಳ್ಬೋದು ನಾವು, ಸ್ವಲ್ಪ ಜಾಸ್ತಿನೇ ಇದೆ. ಇದು ಪಾಸಿಟಿವ್ ಆಯಿತು. ಈ ಬಿಸ್ನೆಸ್ ಏನಾಯಿತು ಅಂದರೆ 3 years ಬ್ಯಾಕು ತುಂಬ ದುಡ್ಡು ಕೊಟ್ಟರು ಫಿಲಮ್ ತೊಗೊಂಡ್ಬಿಟ್ರು OTT ಅವರು. ಹೌದು ಹೌದು. ಅದು ಯಾಕೆ ತಗೊಂಡ್ರು ಏನೋ ಗೊತ್ತಾಗಿಲ್ಲ, ಒಂಥರ ತೊಗೊಂಡ್ಬಿಟ್ರು. ಈ ಯಾವ ಥರ ರೇಟ್ ಅಂದರೆ ಅನ್ಕೊಳ್ಳೋಕೆ ಸಾಧ್ಯ ಇಲ್ಲ. 1 ಕೋಟಿ ಇದ್ದಿದ್ದು OTT ರೈಟ್ಸು 15 ಕೋಟಿ 20 ಕೋಟಿ ಎಲ್ಲ ಹೋಯಿತು, ಎಲ್ಲ ತೊಗೊಂಡ್ಬಿಟ್ರು. ಅವ್ರದ್ದು ಯಾವಾಗ ಅದು ರಿಪೋರ್ಟ್ ಬರುತ್ತೆ ಅಂದರೆ ತಗೊಂಡ್ಮೇಲೆ 2 years ಆಗುತ್ತೆ. ಆ ವರ್ಷ ಅಕೌಂಟಿಂಗ್ ಇಯರ್ ಮುಗಿಸಿ, ಫೈನಾನ್ಸಿಯಲ್ ಮುಗಿಸಿ, ನೆಕ್ಸ್ಟ್ ವರ್ಷ ಲೆಕ್ಕ ನೋಡಿದಾಗ ಅವ್ರಿಗೆ ಎಲ್ಲ ಲಾಸ್ ಜಾಸ್ತಿ ಆಯಿತು. ಕರೆಕ್ಟ್. ಲಾಸ್ ಎಲ್ಲಾಯಿತು ಅಂದರೆ ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಪಿಕ್ಚರ್ ತೊಗೊಂಡು ಅದಲ್ಲೇ ಲಾಸ್ ಆಗಿದ್ದು. ಕಂಟೆಂಟ್ ಸಿನಿಮಾದ್ರೆಲ್ಲ ಲಾಭ ಬಂತು ಅವ್ರಿಗೆ. ಹೌದು. ಈಗೇನು ಮಾಡಿದ್ರು, ಅವಾಗ ಮಾಡಿದ ಎಫೆಕ್ಟ್ ಏನಾಯಿತು, 3 ವರ್ಷ ಆದಮೇಲೆ ಈಗ ಬಂದಿದೆ. ಏನು ಬಂದಿದೆ ಅಂದರೆ ಸರ್, ಫಿಲಮ್ ತಗೊಳಲ್ಲ, ದೊಡ್ಡ ಸ್ಟಾರ್ ಕ್ಯಾಸ್ಟು ತಗೊಳಲ್ಲ, ಕಂಟೆಂಟ್ ಸಿನಿಮಾನು ತಗೊಳಲ್ಲ. ದೊಡ್ಡ ಸ್ಟಾರ್ ಕ್ಯಾಸ್ಟ್ ಯಾವ ಥರ ತೊಗೊತಾರಂದ್ರೆ, ಇವ್ರು ಅನ್ಕೊಂಡಿರ್ತಾರೆ ಇದೊಂದು 10 ಕೋಟಿ ಬರುತ್ತೆ ಅಂತ, ಅವರು 5 ಕೋಟಿ ಕೇಳ್ತಾರೆ. ಅವ್ರು ಇಷ್ಟೇ ಅಂತ ಕೇಳ್ತಾರೆ. ಇವರು ಕೆಲವ್ರು ಕೊಟ್ಬಿಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಇಲ್ಲ ಕೊಡಲ್ಲ ಅಂದಾಗ ಸರ್ ರಿಲೀಸ್ ಆಗಲಿ ಅಂತ ಹೇಳ್ತಾರೆ. ಕರೆಕ್ಟ್. ರಿಲೀಸ್ ಆದಮೇಲೆ 10 ಕೋಟಿ ಆಗ್ಬೋದು, 1 ಕೋಟಿ ಆಗ್ಬೋದು. ಹೌದು. ಹಂಗೆ ಆಗ್ತಾ ಇದೆ ಇವತ್ತು. ಒಂದು ಈ ಕಂಟೆಂಟ್ ಸಿನಿಮಾಗಳಿಗೆ ಜನ ನೋಡೋದು ಜಾಸ್ತಿ ಆಗಿದೆ, ವ್ಯೂವರ್ಸು. ಕರೆಕ್ಟ್. ಅಲ್ಲೊಂದು ವ್ಯಾಲ್ಯೂ ಇದೆ. ಕಂಟೆಂಟ್ ಸಿನಿಮಾದ ಏನಾಗುತ್ತೆ, ಅವ್ರು ಫಸ್ಟೇ ಪರ್ಚೇಸ್ ಮಾಡೋಕ್ಕಾಗಲ್ಲ. ಹೆಂಗೆ ರೇಟ್ ಫಿಕ್ಸ್ ಮಾಡ್ತೀರಾ? ಕರೆಕ್ಟ್. ಆಡಿಯನ್ಸ್ ನೋಡಿ ಇಷ್ಟಪಟ್ಟ ಮೇಲೆ ಅದು ಮಾಡಬೇಕು. ಅದಕ್ಕೆ ಈ ಕನ್ಫ್ಯೂಷನ್ ಏನಾಯಿತು, ಈಗ ಒಂದು ಆಪ್ಷನ್ ಸಿಕ್ಕಿದೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅವರು. ನೀವು ನಮ್ಮ ಚಾನೆಲ್ ಕೊಡಿ, OTT ಪ್ಲಾಟ್ಫಾರ್ಮ್ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ನೋಡಿದಾಗ ನಿಮಗೆ ಬರುತ್ತೆ. ಅದೇನೋ ಅವರು ಸರ್ವಿಸ್ ಚಾರ್ಜ್ ಇಟ್ಕೊತಾರೆ, ನಿಮಗೆ ಕೊಡ್ತೀರಾ, ನಮಗೆ ಬರುತ್ತೆ. ಅದು ಸ್ಟಾರ್ಟ್ ಆಗಿದೆ ಈಗ. ಅದರಿಂದ ಈಗ OTT ಬಿಸ್ನೆಸ್ ಇಲ್ಲ. ಸ್ಯಾಟಲೈಟ್ ಏನಾಗಿದೆ, ನೀವು OTT ಕೊಟ್ಬಿಡ್ತೀರಾ, ನಾವು ಸ್ಯಾಟಲೈಟ್ ರಿಲೀಸ್ ಮಾಡೋದು, ಅದು ಕನ್ಫ್ಯೂಷನ್ ಇದೆ. ಎಷ್ಟು ದಿನದಲ್ಲಿ ನೀವು ಇಲ್ಲಿ ರಿಲೀಸ್ ಮಾಡ್ತೀರಾ, ಆ ಕನ್ಫ್ಯೂಷನ್. ಅವ್ರು ಏನು ಮಾಡ್ತಾರೆ, ರಿಲೀಸ್ ಆಗಲಿ ಅಂತಾರೆ. ರಿಲೀಸ್ ಆಗಿ ಜನ ಇಷ್ಟಪಟ್ಬಿಟ್ರೆ ಸೇಲ್ ಆಗುತ್ತೆ. OTT ಹಂಗೆ ಆಗುತ್ತೆ. ಈ ನಮ್ಮ ಪಿಕ್ಚರು ನಾವು ಈ ಕಂಟೆಂಟ್ ನಂಬ್ಕೊಂಡು ಮಾಡಿರೋದ್ರಿಂದ, ನಾವು ಫಿಲಮ್ ನೋಡಿರೋದ್ರಿಂದ, ನಾವು ಫಸ್ಟೇ ಅವ್ರಿಗೋ ಮಾತಾಡೋದಾಗಲಿ, ನೀವು ತಗೋಂತ ಹೇಳೋದಾಗಲಿ, ಅದಿಲ್ಲ ಈಗ ವಾತಾವರಣ. ಇಲ್ಲಿ ಕೋಪ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಯಾವ ಪ್ರೊಡ್ಯೂಸರು ಯಾಕೆ ಬಿಸ್ನೆಸ್ ಆಗಿಲ್ಲ ಅಂತ. ಈಗ ಸಿಸ್ಟಮೇ ಹಂಗಿದೆ. ಈ ಸಿಸ್ಟಮ್ ನಾವು ಏನು ಮಾಡಬೇಕು, ರಿಲೀಸ್ ಮಾಡಬೇಕು. ನಮ್ಮ ನಂಬಿಕೆ ಇದೆ, ರಿಲೀಸ್ ಮಾಡಬೇಕು. ಜನ ಒಪ್ತಾರೆ ಅನ್ನೋ ನಂಬಿಕೆಯಲ್ಲಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ನಾವು ಚಾನಲ್ ಮಾತಾಡೋದು, OTT ಕೊಡೋದು ಆಗಿದೆ. ಇದು ಇವಾಗ ನಡೀತಾ ಇರೋದು ಪ್ರೆಸೆಂಟ್ ವಿಷಯ. ಇದು ಒಂದು ಡಿಸ್ಟ್ರಿಬ್ಯೂಷನ್ನು. ಡಿಸ್ಟ್ರಿಬ್ಯೂಷನ್ ಏನು ಮಾಡ್ತಾರೆ, ಎಲ್ಲ ನಾವೇ ಡಿಸ್ಟ್ರಿಬ್ಯೂಟರ್ ಆಗಿದ್ವಿ, ಪ್ರೊಡ್ಯೂಸರ್ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತು, ಎಲ್ಲ ಸ್ನೇಹಿತರೆ. ಸರಿ, ಇರೋದೇ ಒಂದು 6 ಏರಿಯಾ ಇದೆ. 6 ಏರಿಯಾದಲ್ಲಿ ಏನು ಮಾಡ್ತಾರೆ, ಅವ್ರು ರೇಂಜ್ಗೆ ಪ್ಲ್ಯಾನ್ ಮಾಡ್ತಾರೆ, ಇಷ್ಟು ಥಿಯೇಟ್ರ್ ಬರ್ತೀವಿ, ಇಷ್ಟು ಅಡ್ವಾನ್ಸ್ ಬರುತ್ತೆ, ಮಾಡ್ತೀವಿ ಅಂತ. ಅದು ನಮಗೆ ಕನ್ವಿನ್ಸ್ ಆಗಲ್ಲ ಅವ್ರು ಹೇಳೋದು. ಅದು ಅಡ್ವಾನ್ಸ್ ನಾವೇ ತೊಗೊಂಡ್ಬಿಡ್ತೀವಲ್ಲ. ಹೌದು. ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ಕರೆಕ್ಟ್. ಅವ್ರು ಏನು ಅಡ್ವಾನ್ಸ್ ಕಲೆಕ್ಟ್ ಮಾಡ್ತಾರೆ, ಅವ್ರು ಒಂದು 25% ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ದು ಈಶಾ ಪ್ರೊಡಕ್ಷನ್ ಬ್ಯಾನರ್. ಈಗ ಈಶಾ ಪ್ರೊಡಕ್ಷನ್ ಎಂಟೈರ್ ಕರ್ನಾಟಕ ನಾವು ರಿಲೀಸ್ ಮಾಡ್ತಾ ಇದ್ವಿ. ಮೋರ್ ದೆನ್ 200 ಥಿಯೇಟ್ರ್ ಮೇಲೆ ನಾವೇ ಮಾಡ್ತಾ ಇದ್ವಿ. ಈಗ ಬಿಸ್ನೆಸ್ ಇಲ್ಲ. ಇದೇ ಎಲ್ಲ ಪ್ರೊಡ್ಯೂಸರ್ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದರೆ, ಸ್ಯಾಟಲೈಟ್ ಹೋಗ್ಬಿಡುತ್ತೆ, OTT ಹೋಗ್ಬಿಡುತ್ತೆ, ಡಿಜಿಟಲ್ ಹೋಗ್ಬಿಡುತ್ತೆ, ಆಡಿಯೋ ತೊಗೊಂಡ್ಬಿಡ್ತಾರೆ, ಡಿಸ್ಟ್ರಿಬ್ಯೂಟರ್ ಬಂದು ತೊಗೊತಾರೆ. ಅದಿಲ್ಲ. ನಾವೇ ರಿಲೀಸ್ ಮಾಡೋಕ್ಕೆ ಪ್ರಿಪೇರ್ ಆಗಬೇಕು. ಎಲ್ಲೋ ಒಂದು ಸಿನಿಮಾ ಇದೆಲ್ಲ ಸೇಲ್ ಆಗೋ ಚಾನ್ಸ್ ಇದೆ, ಅದು ಹೇಳೋಕ್ಕಾಗಲ್ಲ ಯಾವುದು ಅಂತ. 100ರಲ್ಲಿ 1 ಅದು ಬಿಸ್ನೆಸ್ ತೊಗೊಳಕ್ಕಾಗಲ್ಲ. ಇದು ಮೆಂಟಲಿ ನಾವು ಫಿಕ್ಸ್ ಆಗ್ಬಿಟ್ಟು ಇದೇ ಸಿಸ್ಟಮ್ ಅಂತ ಹೇಳ್ಬಿಟ್ಟು ನಾವು ಪ್ರೊಡ್ಯೂಸ್ ಮಾಡಿದ್ರೆ ಒಳ್ಳೆಯದು. ನಾಳೆ ಯಾರೋ ಮಾತು ಕೇಳ್ಕೊಂಡು, ಯಾಕಂದರೆ ನಿಮ್ಮ ಚಾನಲ್ ಏನಾಗಿದೆ, ತುಂಬ ಜನ ಹೊಸಬ್ರಿಗೆ ಹೆಲ್ಪ್ ಆಗ್ತಾ ಇದೆ ಮಾತಾಡೋದು, ಅದನ್ನು ನೋಡ್ತಾ ಇದ್ದೀನಿ. ಅದರಿಂದ ನಿಮ್ಮ ಚಾನಲ್ ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ, ಸಾರ್ ಏನು ಹೇಳ್ತಾ ಇದ್ರು ಅದಷ್ಟು ನಿಜ. ಯಾಕಂದರೆ ಅವ್ರು ಸಿನಿಮಾ ಫೀಲ್ಡಲ್ಲೇ ಇರೋದ್ರಿಂದ, ಎಲ್ಲ ಡೈಲಿ ನೋಡೋದ್ರಿಂದ ಅವ್ರು ಏನು ಒಂದು ವಿಷಯನ ಹೇಳ್ತಾರೆ ಅಷ್ಟು ನಿಜ. ಇದನ್ನು ನೀವು ಫಾಲೋ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಥಿಂಕ್ ಮಾಡಿ, ನಾವು ಏನು ಹೇಳ್ತಾ ಇದ್ದೀವಿ ಅಂತ ಥಿಂಕ್ ಮಾಡಿಕೊಂಡು ನಿಮ್ಮದು ಒಂದು ಜಡ್ಜ್ಮೆಂಟ್ ಇರುತ್ತೆ, ಅದ್ರ ಪ್ರಕಾರ ಮಾಡಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದು ದಯವಿಟ್ಟು ಮಾಡಬೇಡಿ ಅಂತ ರಿಕ್ವೆಸ್ಟಾಗಿ ಕೇಳ್ಕೊತಾ ಇದ್ದೀನಿ. ಅದೇ ಟೈಮ್ ಯಾವತ್ತು ನಾನು ಸಿನಿಮಾ ಪಾಸಿಟಿವ್, ನೆಗೆಟಿವ್ ಯಾವತ್ತೂ ಹೇಳೋದಿಲ್ಲ. ಯಾಕೆ ನಾನು ಒಂದಿನ ಹೊಸಬಾಗೇ ಬಂದಿರೋದು. ಕೆಲವು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ, ಹೊಸಬ್ರಿಗೇನೋ ಬುದ್ಧಿ ಹೇಳ್ತಾ ಇರ್ತಾರೆ, ನಾನು ಎದ್ದು ಬಂದುಬಿಡ್ತೀನಿ. ನನಗೆ ಇದೇ ಥರ ಹೇಳ್ಬಿಟ್ಟು ನಾಳೆ ಹೋಗ್ಬಿಡ್ತಾ ಇದ್ದೆ ನಾವು. ಆಮೇಲೆ ಯಾರು ಬುದ್ಧಿ ಹೇಳೋದಿಲ್ಲ ಸರ್, ಎಲ್ಲರೂ ಬ್ರಿಲಿಯಂಟ್ ಇದ್ದಾರೆ. ಹೌದು, ಎಲ್ಲ ನಾಲೆಜಬಲ್. ನಾನೇನು ಹೇಳ್ತೇನೆ, ಬರೋರಿಗೆ ಒಂದೇ ಒಂದು ಜಸ್ಟ್ ಒಂದು ಫ್ರೆಂಡ್ಲಿ ಒಂದು ಐಡಿಯಾ ಏನಂದರೆ, ನಿಮ್ಗೆ ಕೊಡೋದು, ತಿಳ್ಕೊಳ್ಳಿ ಏನು ನಡೀತಾ ಇದೆ ಅಂತ ತಿಳ್ಕೊಂಡು ನೀವು ಮಾಡಿ, ನಿಮ್ಮ ಇಷ್ಟ ಅದು. ಕರೆಕ್ಟ್ ಅಷ್ಟೇ. ಅಲ್ಲಿ ಈ ಥರ ಇದೆ ಸಿಸ್ಟಮು. ನಾವು ಪ್ರಿಪೇರ್ ಆಗ್ಬಿಟ್ಟು ಮಾಡಿ. ಖಂಡಿತ ನಾಳೆ ಈಗ ಮುಂಗಾರು ಮಳೆ ಹಂಗೆ ಉಟ್ಕೊಂಡಿದ್ದು, ದುನಿಯಾ ಹಂಗೆ ಉಟ್ಕೊಂಡಿದ್ದು, ಅದರ ಸಿನಿಮಾ ಎಲ್ಲ ಹಂಗೆ ಉಟ್ಕೊಂಡಿದ್ದು, ಹೊಸಬರೇ ಬಂದು ಮಾಡಿದ್ದಲ್ಲ. ಅದರಿಂದ ಬೆಸ್ಟ್ ಇಂಡಸ್ಟ್ರಿ,
ಬಿಸ್ನೆಸ್ ಇವತ್ತು ರೋಡ್ ಹೊರಡಿದೆ. ಆದರೆ ಬಿಸ್ನೆಸ್ಸಲ್ಲಿ ಮಾತ್ರ ಥಿಂಕ್ ಮಾಡಿ ಈ ಥರ ಮಾಡಿ ಅನ್ನೋದು ನಿಮ್ಮ ವ್ಯೂವರ್ಸ್ಗೆ ಹೇಳಿ. ಸರ್ ತುಂಬ ಧನ್ಯವಾದಗಳು. ನಮ್ಮ ಪ್ರೇಕ್ಷಕರಿಗೆ ಆ್ಯಕ್ಚುಲಿ ಈ ಚಾನಲ್ನ ಉದ್ದೇಶ ಏನಿದೆಯೋ ಅದ್ರ ಥರನೇ ನೀವು ಆ ಉದ್ದೇಶಪೂರ್ವಕ ಕರೆಕ್ಟಾಗಿ ಅದೇನೇ ಮಾತಾಡಿದ್ದೀರಾ. ಯಾಕಂದ್ರೆ ನೋಡ್ಕೊಂಡು ಬರ್ತಾ ಇದ್ದೀರಿ ಹಾ, ಹೌದು, ಹೌದು. ಅದು ಸರ್ ಎಲ್ಲೋ ನಮ್ಮಿಂದ ಒಂದು ಸ್ವಲ್ಪ ಆದ್ರೂ ಅವ್ರಿಗೆ ವಿಷಯ ಸಿಗ್ಲಿ ಅನ್ನೋದಕ್ಕೋಸ್ಕರ. ಹೆಲ್ಪ್ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತು ನೀವು ಇವತ್ತಿನ ದಿನ ಸತ್ಯವಾಗಿ ಏನು ನಡೀತಾ ಇದೆ ವಾಸ್ತವ್ಯದಲ್ಲಿ ಅನ್ನೋದನ್ನ ನಮ್ಮ ಪ್ರೇಕ್ಷಕರಿಗೂ ಹೇಳಿದ್ರೆ, ಮತ್ತು ಸಿನಿಮಾ ಇಂಡಸ್ಟ್ರಿಗೆ ಹೊಸ್ದಾಗಿ ಬರೋವಂಥವ್ರಿಗೂ ಇದರಿಂದ ಗೊತ್ತಾಗುತ್ತೆ. ಯಾಕೆಂದರೆ ಎಲ್ಲೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಯಾರೋ ಒಬ್ಬರು ಸಿನಿಮಾ ಮಾಡಿಬಿಡ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಇದರಲ್ಲಿ ಅಷ್ಟು ಕೊಡಿಸ್ಬಿಡ್ತೀನಿ, ಅದರಲ್ಲಿ ಇಷ್ಟು ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಅದು ಹೇಳಿ ಆ ನಂಬಿಕೆಯಲ್ಲಿ ಒಳಗಡೆ ಬರೋರಿಗೆ ನೀವು ಕರೆಕ್ಟಾಗಿ ಒಂದು ಉತ್ತರನ ಕೊಟ್ಟಿದ್ದೀರಾ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದರೆ ಚಿತ್ರರಂಗದೊಳಗೆ ಬರೋಕ್ಕೆ ಬನ್ನಿ. ಅದೇ 90% ನಾನು ಹೇಳಿರೋದೇ ನಿಜ. ಇಲ್ಲಿ ಹೌದು, 10% ಬಿಸ್ನೆಸ್ ಇರ್ಬೋದು. ಹಾಂ, ಈ 90% ಅಲ್ಲಿ ನಾವೆಲ್ಲ ಇರೋದು. ಕರೆಕ್ಟ್, ಈ 10% ಏನಿರುತ್ತೆ, ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಬಿಸ್ನೆಸ್ ಇದೆ. ಕರೆಕ್ಟ್. ಈ ದೊಡ್ಡ ಸ್ಟಾರ್ ಕ್ಯಾಸ್ಟು, ಹೀರೋ, ಡೈರೆಕ್ಟ್ರು, ಕಾಂಬಿನೇಷನ್ ಪಿಕ್ಚರ್ಗೆ ಬಿಸ್ನೆಸ್ ಇದೆ. ಅದೇ ಬಿಸ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಅವರ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಇಲ್ಲ ಅದು. ಹಾಂ, ಹೌದು, ಹೌದು, ಅದೊಂದು ತಿಳ್ಕೊಬೇಕು. ಹೌದು. ಈಗ ಒಂದು 50 ಕೋಟಿ ಸಿನಿಮಾ ಮಾಡಿದ್ರೆ ಹ್ಞೂ, ಬಿಸ್ನೆಸ್ ಇದೆ ಅಂತ ಹೇಳ್ತಾರೆ. ಹ್ಞೂ, ಓಕೆ, 50 ಕೋಟಿಗೆ ಎಷ್ಟು ಬಿಸ್ನೆಸ್ ಇದೆ? ಒಂದು 40% ಬಿಸ್ನೆಸ್ ಇದೆ, ಹಾಂ. ಇಲ್ಲ 50% ಬಿಸ್ನೆಸ್ ಇದೆ ಡಿಜಿಟಲ್. ಅಂದರೆ 20ರಿಂದ 25 ಕೋಟಿ ಬರುತ್ತೆ. ಮಿಕ್ಕಿದ್ದು 50% ಜನಗಳು ನಂಬ್ಕೊಂಡೇ ಸಿನಿಮಾ ಮಾಡಬೇಕು. ಬಿಸ್ನೆಸ್ ಇದೆ ಅಂತ ಹೇಳಿದ ತಕ್ಷಣ ಫುಲ್ ಬಿಸ್ನೆಸ್ ಇಲ್ಲ ಅವ್ರಿಗೂ. ಹ್ಞೂ, ಅವರು ಕಾಸ್ಟಿಗೆ ಬಿಸ್ನೆಸ್ ಇದೆ. ಹ್ಞೂ, ಆಮೇಲೆ ಸರ್ ನಮ್ಮ ಮೈನ್ ಸಿನಿಮಾ ಅಂದ್ರೆ ಏನು ಸರ್, ನೀವು ಹಳೆಯ ಕಾಲದಿಂದ ತಗೊಳ್ಳಿ, ಹ್ಞೂ, ಬಂಗಾರದ ಮನುಷ್ಯ ಕಾಲದಿಂದ ತಗೊಳ್ಳಿ, ಫೇವ್ರೇಟ್ ಸಿನಿಮಾ ಸರ್. ಆಡಿಯನ್ಸೇ ಒಂದು ಪಿಕ್ಚರ್ನ ಡಿಸೈಡ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್. ಕರೆಕ್ಟ್. ಬರೀ ಯಾವ ಡಿಜಿಟಲ್ಲೋ ಮತ್ತೊಂದು ಯಾರು ಇಲ್ಲಿ ಮಾಡೋಕ್ಕಾಗಲ್ಲ. ಆಡಿಯನ್ಸೇ ಡಿಸೈಡ್ ಮಾಡಬೇಕು. ಅವ್ರ ಸಿನಿಮಾ ನೋಡಿದ್ರೆ ಮಾತ್ರ ಸಕ್ಸಸ್ಸು. ಹ್ಞೂ, ಅದಿಲ್ಲ ಬರೀ ಅವ್ರನ್ನ ಬಿಟ್ಟು ಬೇರೆದಲ್ಲಿ ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ. ಬರೀ 25% ಮಾಡ್ಬೋದು. ಕರೆಕ್ಟ್. 100% ಕಾಸ್ಟಲ್ಲಿ 25% ನೀವು ಬೇರೆದಲ್ಲಿ ತೊಗೊಬೋದು ಬೇಕಾದರೆ. 75% ಜನನೇ ಡಿಸೈಡ್ ಮಾಡಬೇಕು. ಜನಕ್ಕೆ ಇಷ್ಟ ಆಗಬೇಕು. ಅವ್ರು ಇಷ್ಟ ಆದರೆ ಮಾತ್ರ ಪಿಕ್ಚರ್ ಸಕ್ಸಸ್. ಬಟ್ ಈ ಒಂದು ನೋಟಲ್ಲಿ ಸರ್, ಜನನೇ ನೋಡಬೇಕು, ಜನನೇ ಡಿಸೈಡ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಇವಾಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಕೆಲವರೆಲ್ಲ ಪ್ರೇಕ್ಷಕರನ್ನ ಬೈಕೋತಾ ಇದ್ದಾರೆ. ನಾವು ಚೆನ್ನಾಗಿ ಸಿನಿಮಾ ಮಾಡಿದ್ರು ಬಂದು ನೋಡ್ತಾ ಇಲ್ಲ, ನೀವು ಥಿಯೇಟ್ರ್ ಕಡೆ ಬರ್ತಾ ಇಲ್ಲ ಅಂತ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಸರ್ ಈಗ ಇದು ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಎಸ್ ಸಾರ್ ನಾನು ಫಾಲೋ ಮಾಡ್ಕೊಂಡು ಬರ್ತೀನಿ. ಹೀರೋ ಎಸ್, ಅವ್ರ ಫಿಲಮೆಲ್ಲ ನೋಡ್ಕೊಂಡೇ ಬಂದು ನಾ ಎಷ್ಟೋ ಫಿಲಮ್ ನೋಡ್ತೀವಿ, ಅದನ್ನು ಅವ್ರದ್ದು ನೋಡ್ಕೊಂಡ್ಬಂದು. ಸೊ ಫಸ್ಟು ಕಿರಾತಕ ಅನ್ನೋ ಒಂದು ಸಿನಿಮಾ ಬಂದು. ಕರೆಕ್ಟ್ ಸರ್. ಅವರು ಎಲ್ಲ ಮೈಂಡಿಗೆ ಇಷ್ಟ ಹೋಗೋ ಥರ ಒಂದು ಕಂಟೆಂಟ್ ಸಿನಿಮಾ, ಅದು ವಿಲೇಜ್, ದೊಡ್ಡ ಬಡ್ಜೆಟ್ ಸಿನಿಮಾ ಅದೆಲ್ಲ ಇಲ್ಲ. ಹೌದು. ಅದ್ರಲ್ಲಿ ಏನು ಇಷ್ಟ ಆಯಿತು ಕಿರಾತಕ ಸಿನಿಮಾದ ನನಗೆ ಸರ್, ಆ ಮಂಡ್ಯ ಲ್ಯಾಂಗ್ವೇಜಿನ ಅಷ್ಟು ನೀಟಾಗಿ ಯಾರು ಪ್ರೆಸೆಂಟ್ ಮಾಡಿಲ್ಲ ಆ್ಯಕ್ಚುಲಿ. ಆ ಸ್ಲ್ಯಾಂಗು ಅದು ಎಕ್ಸ್ಟ್ರಾರ್ಡನರಿ ಮಾಡಿದ್ರು ಅವರು. ಅದಕ್ಕೆ ಇಷ್ಟ ಆಗಿದ್ದು ಅವರು. ಅಂದರೆ ಅವ್ರದ್ದೇ ಟ್ಯಾಲೆಂಟ್ ಅದು. ಒಂದು ಇಷ್ಟ ಆಯಿತು ಮಂಡ್ಯ ಲ್ಯಾಂಗ್ವೇಜು. ಹಂಗೆ ನೆಕ್ಸ್ಟು ರಾಜಾವಳಿ ಮಾಡಿದ್ರು, ಅದೇ ಲ್ಯಾಂಗ್ವೇಜು, ಒಂದು ಲವ್ ಸಬ್ಜೆಕ್ಟು, ಫ್ರೆಂಡ್ಶಿಪ್ಪು. ಆಮೇಲೆ ರಾಮಾಚಾರಿ ಮಾಡಿದ್ರು, ಮಿಸ್ಟರ್ ಆ್ಯಂಡ್ ಮಿಸ್ಟರ್ ರಾಮಾಚಾರಿ ಬೆಳೆದ್ರು. ಆರ್ಡ್ರಾಗಿ ಬಂದರು ನೋಡಿ ಸರ್ ಅವರು. ಹಂಗೆ ಬಂದರು. KGF ಸರ್, ಅದು 3 ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. KGFಗೆ, ಒಂದು ಡೈರೆಕ್ಟ್ರಿಗೆ ಅಂಥ ಕಂಟೆಂಟು. ಯಾಕಂದರೆ ಉಗ್ರಂ ನೋಡಿದಾಗ ಅನ್ನಿಸ್ತು ಪಕ್ಕ ಬ್ರಿಲಿಯಂಟ್ ಡೈರೆಕ್ಟ್ರು ಅವರು ಅಂತ. ಯಾಕಂದರೆ ಸಪ್ರೇಟಾಗಿ ಕಾಣಿಸ್ತಾ ಉಗ್ರಂ ಪಿಕ್ಚರು. ಮನುಷ್ಯನೇ ನೋಡಿದೆ. ಈಗ ಟ್ರೈಲರ್ ನನ್ನದು ಅಭಿನಯ ಸರ್, ಡೈಲಿ ಟ್ರೈಲರ್ ನೋಡ್ತಾ ಇರ್ತೀನಿ. ಟೀಸರು, ಟ್ರೈಲರು, ಸಾಂಗ್ಸು ಯಾವುದೋ ರಿಲೀಸ್ ಆಗುತ್ತೋ ಫಸ್ಟು ಕನ್ನಡದಲ್ಲಿ, ಸೌತ್ ಇಂಡಿಯಾದಲ್ಲಿ, ನಮ್ಗೆ ಹಿಂದಿ ಇಂಗ್ಲೀಷ್ ಎಲ್ಲ, ಈ ಸೌತ್ ಇಂಡಿಯಾದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಡೈಲಿ ನಾನು ಅದು ನನ್ನ ಅಭ್ಯಾಸ. ಡೈಲಿ ಒಂದು 1 hour ಆದರೂ ಯಾರ ಟ್ರೈಲರು, ಟೀಸರು, ಫಸ್ಟ್ ಲುಕ್ಕು ಅದೆಲ್ಲ ನಾನು ನೋಡ್ತಾ ಇರ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸರ್ ಕೆಲವು ಟೈಮಲ್ಲಿ ನಾವು ಫಸ್ಟ್ ಲುಕ್ಕಲ್ಲೇ ಡಿಸೈಡ್ ಆಗ್ಬಿಡ್ತೀವಿ ಪಿಕ್ಚರ್ ನೋಡಬೇಕು ಅಂತ. ಸಾಂಗಲ್ಲಿ ಡಿಸೈಡ್ ಆಗುತ್ತೆ, ಟ್ರೈಲರ್ ಡಿಸೈಡ್ ಆಗುತ್ತೆ ನನಗೆ, ಇದು ಫಸ್ಟೇ ನೋಡ್ಬೇಕು ಈ ಪಿಕ್ಚರ್ ಅಂತ. ಆ ಥರ ನೋಡ್ಕೊಂಡು ಬರ್ತಾ ಇರ್ತೀವಿ. ಆ ಥರ ಸಿನಿಮಾನೇ ಉಗ್ರಂ. ನೋಡಬೇಕು ಅಂತ ಅನ್ನಿಸ್ತು. ಫಸ್ಟ್ ಡೇ ಮಾನಸ ಹೋದೆ. ಸೂಪರ್ ಪಿಕ್ಚರು ಸರ್. ನೋಡಿ, ಆ ಸೂಪರ್ ಅಂತ ಏನು ಅನ್ನಿಸ್ತು, ಅದೇ ಡೈರೆಕ್ಟ್ರು ಪ್ರಸನ್ನ ನೀಲ್ ಸಾರು KGF ಕ್ರಿಯೇಟ್ ಮಾಡಿದ್ರು. ಅದಕ್ಕೆ ಕರೆಕ್ಟಾಗಿ SR ಸಪೋರ್ಟ್ ಮಾಡಿದ್ರು. ಇವರಿಬ್ಬರು ಕಾನ್ಸೆಪ್ಟಿಗೆ ಒಂಬಾಳೆ ಫಿಲಮ್ಸ್, ವಾಟ್ಸಪ್ಪು ಪ್ರೊಡಕ್ಷನ್ ಕಂಪ್ನಿ, 3 ಜನ ಸೇರ್ಕೊಂಡು ನಂಬಿಕೆ, 3 ಜನದ್ದು ನಂಬಿಕೆನೇ. ಡೈರೆಕ್ಟರ್ದು, ಹೀರೋದು, ಪ್ರೊಡ್ಯೂಸರ್ದು, ಈ 3 ಜನ ನಂಬಿಕೆನೇ KGF ಆಯಿತು. KGF 3 ಅಕ್ಷರದಲ್ಲ, 3 ಜನ ನಂಬಿಕೆ. ಆ KGF ಸಿನಿಮಾ ಏನಾಯಿತು, ಥ್ರೂಔಟ್ ಇಂಡಿಯಾನೇ ಮಾತಾಡ್ತು. ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಥ್ರೂಔಟ್ ಇಂಡಿಯಾ ಮಾತಾಡಿ ಸಿನಿಮಾ KGF. ಪ್ಯಾನ್ ಇಂಡಿಯಾ ಆಯಿತು. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ.
ಜೊತೆ ಆ ಸಿನಿಮಾ ಬರೀ ಹಿಟ್ಟಾಗಿಲ್ಲ ಸರ್, ಎಲ್ಲರ ಮನ್ಸಿಗೆ ಹೋದರು. ಹೌದು. ಎಸ್ ಸರ್, ಇವರು ಯಾವುದೋ ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ವಿಲೇಜ್ಗೂ ಗೊತ್ತಾದರು ಅವರು. ಹೌದು. ಪ್ರಶಾಂತ್ ಸಾರು ಎಲ್ಲ ಹೀರೋ ಮನ್ಸಿಗೆ ಹೋದರು. ನನಗೆ ಒಂದು ತಮಿಳಿಂದ ಒಂದು ಹೀರೋ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಅಂದರೆ ಯಾವ ಲೆವೆಲ್ ಹೋಗಿದ್ದಾರೆ ನೋಡಿ. ಆಮೇಲೆ ಅವ್ರು ಬಂದರು, ಅವ್ರ ಮ್ಯಾನೇಜರ್ ಬಂದರು, ಬಂದು ಬೆಂಗಳೂರಿಗೆ ಮೈಸೂರಲ್ಲಿ ಹೋಗಿ ಮೀಟ್ ಮಾಡಿದ್ರು. ಅದು ದೊಡ್ಡ ಹೀರೋ ತಮಿಳಲ್ಲಿ. ಅಂದರೆ ಆ ಹೀರೋ ಮನ್ಸಿಗೆ ಹೋಗಿ ಡೈರೆಕ್ಟರ್ ಮೀಟ್ ಮಾಡಿ ಅಂತ ಕಳಿಸಿದ್ರು. ಒಂಬಾಳೆ ಫಿಲಮ್ಸ್ಗೆ ನೆಕ್ಸ್ಟ್ ಜನ ಥಿಂಕ್ ಮಾಡಿದ್ರು ಯಾವ ಪಿಕ್ಚರ್ ಮಾಡ್ತಾರೆ ಈ ಬ್ಯಾನರ್ ಅಂತ. ಈ ಥರ ಒಂದು ಸಕ್ಸಸ್ ಆಯ್ತು ಸರ್. ಈ 3 ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿನ ಫಸ್ಟ್ ಟೈಮ್ ಪ್ಯಾನ್ ಇಂಡಿಯಾ ತೊಗೊಂಡೋಗಿದ್ದು. ಅದೇ ನೋಡಿ ಆ 2 ಇನ್ನೂ ಎಕ್ಸ್ಟ್ರಾರ್ಡನರಿ ಮಾಡಿದ್ರು. ಹೌದು, ಅದು ವರ್ಲ್ಡ್ ವೈಡ್ ಹೋಗ್ಬಿಡ್ತು. 2 ನಾನೇ ಕ್ಲಾಪ್ಸ್ ಲಾಸ್ಟಲ್ಲಿ 3 ಅಂತ ಅನೌನ್ಸ್ ಮಾಡಿದಾಗ 2 ಎಂಡ್ ಆಗ್ತಾ ಇದೆ, 3 ಅಂತ ಮಾಡಿದಾಗ ಕ್ಲಾಪ್ಸ್ ಹೊಡೆದೆ ನಾನೇ. ಅಷ್ಟು ಕ್ಯೂರಿಯಾಸಿಟಿಯಲ್ಲಿ ಎಂಡ್ ಮಾಡಿದ್ರು. 3ಗೆ ಏನಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅದೇ 9ನೇ ಕಾಂತಾರ ಒಂದು ಬಡ್ಜೆಟಲ್ಲಿ ಮಾಡಿದ್ರು, ಕಂಟೆಂಟ್ ಇಟ್ಕೊಂಡು. ಅದು ಪಕ್ಕ ನೇಟಿವಿಟಿ. ರಿಷಬ್ ಸಾರಿಗೆ ಆರ್ಟ್ಸ್ ಹಾಕೋದು. ಯಾಕಂದರೆ ಡೈರೆಕ್ಟ್ರು, ಹೀರೋ ಅವ್ರು ಇದ್ದಿದ್ದು, ಬೆಳೆದಿದ್ದು, ಹುಟ್ಟಿದ್ದ ಜಾಗದ ನೇಟಿವಿಟಿನ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ರು ಸರ್. ಮಂಗಳೂರಲ್ಲಿ ನಡೆಯೋ ಒಂದು ವಿಲೇಜಲ್ಲಿ ನಡೆಯೋ ಒಂದು ದೇವ್ರದ್ದು ನಂಬಿಕೆನ ಥ್ರೂಔಟ್ ಇಂಡಿಯಾಗೆ ಕಳಿಸಿದ್ರು. ಹೌದು. ಕಾಂತಾರ 2 ವರ್ಲ್ಡ್ ವೈಡ್ ಆಗೋಯ್ತು. ಹೌದು. ಅದಕ್ಕೆ ಇವರೆಲ್ಲ ಕನ್ನಡ ಇಂಡಸ್ಟ್ರಿಗೆ ಸರ್ ಪ್ಯಾನ್ ಇಂಡಿಯಾ ವರ್ಲ್ಡಲ್ಲಿ ಏನು ಮಾತಾಡುತ್ತೋ ಇವರೆಲ್ಲ ಕಾರಣ. ಅವರೆಲ್ಲ ನಾವು ಯಾವತ್ತೂ ಥ್ಯಾಂಕ್ಸ್ಫುಲ್ ಆಗಿರ್ಬೇಕು. ಕರೆಕ್ಟ್ ಸರ್. ಇದು ಮಾಡ್ಬೇಕು ಸರ್. ಏನಾಗುತ್ತೆ ಈಗ ಈ ಥರ ಬೆಳೆದಿರೋವಾಗ ನಮ್ಮ ಇದು ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಸಿನಿಮಾ ಮಾಡುವಾಗ. ನಾವು ಎಲ್ಲರಿಗೂ ಒಪ್ಪಿಸ್ಬೇಕಾಗುತ್ತೆ. ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ತುಂಬ ಡೀಟೇಲಾಗಿ ವರ್ಕ್ ಮಾಡಿಕೊಂಡು ಫುಲ್ಫಿಲ್ ಅದೆಲ್ಲ ಇರ್ಬೇಕು ಸರ್ ಆ ಫೀಲ್ಡಲ್ಲಿ. ಇದೊಂದು ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಮನೆಯಾರು ಹೇಳ್ದೇನೇನೋ, ನಂದು ಪ್ಯಾಷನ್ ಜೊತೆ ನನ್ನ ಬಿಸ್ನೆಸ್ ಇದೆ. ನನ್ನ ಗಾಡ್ ಗಿಫ್ಟ್ ಅದು. ಏನು ನಾನು ಇಷ್ಟಪಟ್ಟು ಅದೇ ಬಿಸ್ನೆಸ್ಸಲ್ಲಿ ಸಿಕ್ಕಿದೆ. ಅದರಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ನಾನು ಪಾರ್ಟ್ ಟೈಮ್ ಬಿಸ್ನೆಸ್ ಅಲ್ಲ ಇದು. ಇದೇ ಇರೋದ್ರಿಂದ ನೀವು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಫುಲ್ ಪ್ಲೇಜಾಗಿ ಹೋಗ್ಬಿಟ್ರೆ ನಿಮ್ಗೆ ಸಿಕ್ಬಿಡುತ್ತೆ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಸಕ್ಸಸ್ ಫೇಲ್ಯೂರ್ ಹೇಳೋಕ್ಕಾಗಲ್ಲ ಅದು. ಆದರೆ ನಿಮ್ಗೆ ಸಿಕ್ಬಿಡುತ್ತೆ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಫುಲ್ಲು ಪ್ಲೇಜಾಗಿ ಹೋಗ್ಬೇಕು. ಈಗ ಒಬ್ಬರು ಟೀಚರ್ ಹೋಗ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಪಾಠ ಮಾಡ್ತಾರೆ. ಈಗ 50 ಜನ ಸ್ಟೂಡೆಂಟ್ಗೆ ಸೇಮ್ ಪಾಠ ಮಾಡೋದು ಅವರು. ಹೌದು. ಅದ್ರಲ್ಲಿ ಯಾರೋ ರ್ಯಾಂಕ್ ಒಬ್ರು 1 ಬರ್ತಾರೆ, 2 ಬರ್ತಾರೆ. ಅದು ಅವ್ರಿಗೆ ಡಿವೈಡ್ ಮಾಡಿ ಹೇಳ್ತಾ ಇಲ್ವಲ್ಲ. ಹೌದೌದು. ಅವ್ರು ಪಾಠ ಮಾಡೋದು ಟೀಚರ್ ಮಾಡ್ತಾಯಿದ್ರೆ ನಾವು ಹೆಂಗೆ ತಗೊತೀವಿ, ಹೆಂಗೆ ಪ್ರಿಪೇರ್ ಆಗ್ತೀವಿ ಅನ್ನೋದು ಮೇಲೆ. ಸಿನಿಮಾ ಫೀಲ್ಡ್ನಾಗೆ ಬೆಸ್ಟ್ ಫೀಲ್ಡು. ನಾವು ಹೆಂಗೆ ಅದ್ರಲ್ಲಿ ಇನ್ವಾಲ್ವ್ ಆಗಿ ತಗೊತೀವಿ ಅನ್ನೋದೇ. ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ಇಲ್ಲಿ ತನಕ ಬಂದು ನಮ್ಮ ವೀಕ್ಷಕರಲ್ಲಿ ಜಾಸ್ತಿ ಜನ ಸಿನಿಮಾ ಮಾಡೋಕ್ಕೆ ಅಂತ ಆಸೆ ಇಟ್ಕೊಂಡಿರೋರು ಇದ್ದಾರೆ. ಅವ್ರಿಗೆ ಇವತ್ತಿನ ದಿನ ಏನು ಬಿಸ್ನೆಸ್ ಇದೆ, ಏನು ಬಿಸ್ನೆಸ್ ಇಲ್ಲ, ಮತ್ತು ಸಿನಿಮಾಗೆ ಬರಬೇಕಾದ್ರೆ ಕಂಪ್ಲೀಟಾಗಿ ಪ್ರಿಪೇರ್ಡಾಗಿ ಬನ್ನಿ ಅನ್ನೋ ವಿಷಯನೆಲ್ಲ ಹೇಳಿದ್ದಕ್ಕೆ ರಮೇಶ್ ಯಾದವ್ ಸರ್ ತಮಗೆ ಅಭಿನಂದನೆಗಳು ಹೇಳ್ತಾ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಅವ್ರಿಗೆ ಒಂದು ಮಾರ್ಗದರ್ಶನ ನೀಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ಸ್ ಸರ್. ಏನಂದರೆ ಸರ್, ಪ್ರಭು ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮೆಲ್ಲ ಟೀಮ್ ನಾವು ಮುಂದೆ ಇರ್ತೀವಿ. ನೀವೆಲ್ಲ ಮಾಡೋದ್ರಿಂದಲೇ ಪ್ರೆಸೆಂಟ್ ಆಗೋದು. ನೀವೆಲ್ಲರಿಗೂ ತುಂಬ ಥ್ಯಾಂಕ್ಸು. ವ್ಯೂವರ್ಸ್ಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಇಷ್ಟೊತ್ತು ಕೂತ್ಕೊಂಡು ನಮ್ಮ ಇಂಟರ್ವ್ಯೂ ನೋಡಿದ್ದಕ್ಕೆ. ಫೈನಲಾಗಿ ನಿಮ್ಗೊಂದು ಹೇಳ್ತೀನಿ, ಸಿನಿಮಾ ಫೀಲ್ಡ್ಗೆ ಆಲ್ವೇಸ್ ವೆಲ್ಕಮ್. ತಿಳ್ಕೊಂಡು ಬನ್ನಿ ಅಷ್ಟೇ. ನಮಸ್ತೆ. ಥ್ಯಾಂಕ್ಸ್ ಸರ್.